ಆಮೇಲೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟು ಹೋಗ್ತಾನೆ ನಿಮಗೆ. ಆಮೇಲೆ ಗುರುಬಲ ಮುಗಿದೋಗುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ ನಿಮ್ಮ ವೈಯಕ್ತಿಕ ಜಾತಕವು ಇಷ್ಟು ಇದಕ್ಕೆ ಸಪೋರ್ಟ್ ಮಾಡುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹೊಸದಾಗಿ ಸೈಟ್ ಪರ್ಚೇಸ್ ಮಾಡಿ ಮನೆ ಕಟ್ಟಿ, ದೊಡ್ಡ ಮನೆ ಕಟ್ಟಿ ಎಲ್ಲ ಏನೋ ಮಾಡ್ಬೇಕು ಹೊಡ್ತೀರಿ ಅಂತಂದ್ರೆ ಸಾಲಗಳು ಹಿಂಗೆ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಮಕರ ರಾಶಿಯ ಎಲ್ಲ ನಮ್ಮ ವೀಕ್ಷಕರಿಗೆ 2025ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷವನ್ನ ತರಲಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಹೋದ ವರ್ಷನೋ ನೀವು ಮಾಡಬೇಕು ಅನ್ಕೊಂಡು ಮಾಡೋಕ್ಕಾಗದಿರುವಂತಹ ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಕೆಲಸಗಳೆಲ್ಲ ಈ ವರ್ಷನಾದ್ರು ನೀವು ಆಗೋ ಥರ ಆಗಲಿ. ಹಾಗೂ ಈ ಒಂದು ವಿಡಿಯೋದಲ್ಲಿ ನಾನು 2025ನೇ ಇಸ್ವಿಯ ಮಕರ ರಾಶಿಯವರ ವರ್ಷ ಭವಿಷ್ಯವನ್ನು ಹೇಳಲಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲೂ ಸಹ ಅಷ್ಟೇ, ನಾನು ಏನಾದರೂ ನೆಗೆಟಿವ್ಸ್ ಹೇಳಿದೆ ಅಂತಂದರೆ ಅದೆಲ್ಲ ಸುಳ್ಳಾಗೋಗ್ಲಿ. ನಾನು ಏನೇನು ಪಾಸಿಟಿವ್ ಹೇಳ್ತೇನೆ, ಏನೇನು ಒಳ್ಳೇದಾಗ್ತೇನೆ, ಏನೇನು ಶುಭ ಹೇಳ್ತೇನೆ ಅದು ಮಾತ್ರ ನಿಮ್ಮ ಜೀವನದಲ್ಲಿ ಸತ್ಯ ಆಗಲಿ. ಖಂಡಿತವಾಗಿ ಒಟ್ಟು ನಿಮ್ಗೆ ಒಳ್ಳೇದಾಗಲಿ, ಸಂತೋಷವಾಗಿ ನಿಮ್ಗೆ ಇರೋಂಗಿರಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬಂದ್ಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಮಕರ ರಾಶಿಯಲ್ಲಿ ವಿಡಿಯೋ ರೀಚ್ ಆಗಬೇಕಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಸಹ ಶೇರ್ ಆಗಲಿ. ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಮುಖ್ಯವಾಗಿ ಹೇಳ್ತಾನೆ, ವರ್ಷ ಭವಿಷ್ಯ ಅಂತಂದಾಗ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಇರುವಂತಹ ಗ್ರಹಗಳ ಒಂದು ಗರ್ಮಿಸಿ ನಾವು ವರ್ಷ ಭವಿಷ್ಯ ಹೇಳಬೇಕಾಗುತ್ತೆ. ಸೊ ಅದರಿಂದ ಈ 2025ನೇ ಇಸ್ವಿ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಇರುವಂತಹ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿದೆ, ಮೊದಲನೇದಾಗಿ ಗ್ರಹಸ್ಥಿತಿ ನೋಡ್ಕೊಂಡ್ ಬರೋಣ. ಮಾರ್ಚ್ 29ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನೇಶ್ವರ ಗ್ರಹ ಮಾರ್ಚ್ 29ನೇ ತಾರೀಕಿಗೆ ಮೀನ ರಾಶಿಗೆ ಸಂಚಾರ ಆಗಲಿದ್ದಾನೆ. ಇನ್ನು ಮೇ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿರುವಂತಹ ಗುರುಗ್ರಹ ಮೇ 15ನೇ ತಾರೀಕಿಂದ ಮಿಥುನ ರಾಶಿಗೆ ಗುರುಗ್ರಹದ ಸಂಚಾರ. ಇನ್ನು ಮೇ 17ನೇ ತಾರೀಕಿನ ತನಕ ರಾಹು ಗ್ರಹ ಮೀನದಲ್ಲಿ, ಕೇತು ಗ್ರಹ ಕನ್ಯಾದಲ್ಲಿ ಇದ್ದು ಮೇ 18ನೇ ತಾರೀಕು ಉಲ್ಟಾ ಪ್ರಯಾಣ ರಾಹು ಕೇತುಗಳದ್ದು. ಸೊ ಕುಂಭ ರಾಶಿಗೆ ಮೇ 18ನೇ ತಾರೀಕು ರಾಹು ಗ್ರಹ ಬಂದ್ರೆ, ಸಿಂಹ ರಾಶಿಗೆ ಮೇ 18ನೇ ತಾರೀಕು ಕೇತು ಗ್ರಹದ ಸಂಚಾರ ಆಗಲಿದೆ. ಇನ್ನು ಶುಕ್ರ ಮೇ ಅಂತ್ಯದವರೆಗೆ, ಜನವರಿಯಿಂದ ಮೇ ಅಂತ್ಯದವರೆಗೂ ಸಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲೇ ಇರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ. ವೀಕ್ಷಕರೇ, ಗ್ರಹ ಸ್ಥಿತಿಗಳು ಹೀಗಿರುವಾಗ ಮಕರ ರಾಶಿಯವರಿಗೆ ಯಾವ್ಯಾವ ರೀತಿಯಲ್ಲಿರಲಿದೆ ಈ ವರ್ಷ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ನೋಡಿ. ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ ಮೊದಲ ಒಂದು 2-3 ತಿಂಗಳಲ್ಲೇ ವಿದ್ಯಾರ್ಥಿಗಳಿಗೆ 3 ತಿಂಗಳಲ್ಲೇ 7.5 ಮುಗಿದೋಗುತ್ತೆ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ, ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟು ಹೋಗ್ತಾನೆ ನಿಮಗೆ, ಆಯ್ತಾ. ಮುಂದೆ ಹೋದ್ಮೇಲೂ 3ನೇ ಮನೆಗೆ ಹೋಗಿ ಭಾಗ್ಯವನ್ನು ವೀಕ್ಷಿಸ್ತಾನೆ. ಅದರಿಂದ ನಿಮಗೆ ತುಂಬಾ ಸಪೋರ್ಟ್ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಸೊ ದಯವಿಟ್ಟು ಹೇಳ್ತೇನೆ, ಮಕರ ರಾಶಿಗೆ ವಿದ್ಯಾರ್ಥಿಗಳು ಈ ಒಂದು ವರ್ಷವನ್ನ ಇನ್ನೂ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ, ಇನ್ನು ದೂರ ವಿದೇಶಗಳಿಗೆ ಹೋಗಿ ಅಧ್ಯಯನ ಮಾಡಲಿಕ್ಕೆ, ಅಥವಾ ಒಳ್ಳೊಳ್ಳೆಯ ಕಾಲೇಜುಗಳಲ್ಲಿ ಸೀಟ್ಗಳು ಪಡ್ಕೊಂಡು ಒಳ್ಳೊಳ್ಳೆಯ ಕೋರ್ಸ್ಗಳು ಮಾಡಿಕೊಂಡು ಇನ್ನು ಜಾಸ್ತಿ ಅಧ್ಯಯನ ಮಾಡಲಿಕ್ಕೆ ಬಳಸ್ಕೊಳ್ಳಿ. ಮಕರ ರಾಶಿಯ ವಿದ್ಯಾರ್ಥಿಗಳು ಆಲಸ್ಯತನ, ಲೇಜಿನೆಸ್ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇರಬಾರದು. ಆ ಥರ ನೀವು ತುಂಬ ಸ್ಟ್ರಾಂಗ್ ಆಗಿ, ತುಂಬ ಆಕ್ಟಿವ್ ಆಗಿ ನೀವು ವಿದ್ಯೆ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಆಮೇಲೆ ಗುರುಬಲ ಮುಗಿದೋಗುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ಕ್ಕೆ ಮುಗಿದೋಗುತ್ತೆ ಅಂದರೆ 5 ತಿಂಗಳು, 4.5 ತಿಂಗಳು ಅಷ್ಟೇ ಗುರುಬಲ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ದೊಡ್ಡ ಎಕ್ಸಾಮ್ಸ್ಗಳೆಲ್ಲ ಶ್ರದ್ಧೆಯಿಂದ ಓದಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ, ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಬಂದು ಉದ್ಯೋಗ ಯಾವ ರೀತಿಯಲ್ಲಿರಲಿದೆ ಅಂತ ಕೇಳಲಿಕ್ಕೆ ಹೋದ್ರೆ, ಮಕರ ರಾಶಿಯವರಿಗೆ ಕರ್ಮಾಧಿಪತಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ 5 ತಿಂಗಳು ಮೇ ತನಕ. ಸೊ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಬಹುಶಃ ನಿಮ್ಮ ಅಕ್ಕ ಅಥವಾ ತಂಗಿ, ರೇರ್ ಕೇಸ್ಗಳಲ್ಲಿ ಅಣ್ಣ ಅಥವಾ ತಮ್ಮ ಕೆಲಸ ಇಲ್ಲ ನಿಮಗೆ ಅಂದರೆ ಕೆಲಸ ಕೊಡಿಸ್ತಾರೆ, ಅವ್ರು ರೆಕಮೆಂಡ್ ಮಾಡಿಸ್ಬಿಟ್ಟು ನಿಮಗೆ ಕೆಲಸ ಕೊಡಿಸ್ತಾರೆ. ಎರಡನೇದಾಗಿ ರಿಲೇಟೆಡ್ ಟು ಬ್ಯಾಂಕಿಂಗ್ ಸೆಕ್ಟರು ಅಥವಾ ಈ ಫಿನಾನ್ಸ್ ರಿಲೇಟೆಡ್ ಆಗಿರತಕ್ಕಂತಹ ಜಾಬ್ಗಳೆಲ್ಲ ತುಂಬ ಬೇಗ ಸಿಗುತ್ತೆ ನೀವು ಮಕರ ರಾಶಿ ನಿರುದ್ಯೋಗಿ ಆಗಿದ್ರೆ. ಅಥವಾ ಯಾವುದೇ ಆಗಲಿ ನಿರುದ್ಯೋಗಿ ಮಕರ ರಾಶಿಯವರಿಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಗುರುಬಲ, ಇನ್ನೊಂದು ಕಡೆ ಶುಕ್ರ ಬಲ, ಅದು ಬೇಗ ಕೆಲಸ ಸಿಗುತ್ತೆ, ಅದ್ಭುತವಾಗಿ ಕೆಲಸ ಸಿಗುತ್ತೆ.
ಇನ್ನು ವೈಯಕ್ತಿಕ ಜಾತಕ ಏನಾದ್ರು ಅಷ್ಟು ಕೆಡವಾಗಿದ್ರೆ ಸಿಗದೆ ಅದು ನಂಗೆ ಗೊತ್ತಿಲ್ಲ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬಟ್ ನಾರ್ಮಲ್ ಆಗಂತೂ ಗೋಚರ ಬಲ ರೀತ್ಯ ಖಂಡಿತವಾಗಿ ಜಾಬ್ ಬಗ್ಗೆ ಟೆನ್ಷನೇ ಇಲ್ಲ. ಜಾಬ್ ಬಗ್ಗೆ ಟೆನ್ಷನ್ ಇಲ್ಲ ಅಷ್ಟೇ ಅಲ್ಲ, ಜಾಬಲ್ಲೇ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ತುಂಬ ಸೂಪರ್ ಆಗಿ ಟ್ರಾನ್ಸ್ಫರ್ಗಳು, ನಿಮಗೆ ಅನ್ಕೊಂಡ ರೀತಿಯಲ್ಲಿ ಅನುಕೂಲ ಒಳ್ಳೆಯದಾಗತ್ತೆ. ನೀವು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕವು ಇಷ್ಟು ಇದಕ್ಕೆ ಸಪೋರ್ಟ್ ಮಾಡುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಕೆಲಸದಲ್ಲಿ ನೀವು ಕ್ಯಾರಿ ಅವೇ ಆಗ್ಬಿಡಬಾರ್ದು. ಅಂದರೆ ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿದ ತಕ್ಷಣ ನಾವು ಏನೋ ಒಂದು ಗೊತ್ತಿಲ್ಲದೆ ಆದಂತಹ ಒಂದು ಇದನ್ನ ನಮ್ಮಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಆಗದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡಬೇಕು, ಅವನು ಒಳ್ಳೇದು ಮಾಡ್ತಾನೆ. ಕರ್ಮಾಧಿಪತಿ ಶುಕ್ರ ಪರಮೋಚ್ಚ ಸ್ಥಿತಿ ಇರ್ತಾನೆ, ಅವನು ಒಳ್ಳೇದು ಮಾಡ್ತಾನೆ. ಗುರು ಬೇರೆ 5ನೇ ಮನೇಲಿ ಬರ್ತಾನೆ, ಅವನು ಒಳ್ಳೇದು ಮಾಡ್ತಾನೆ. ಸೊ ಎಲ್ಲರೂ ಒಳ್ಳೇದು ಮಾಡಿದಾಗ ನಾವು ಮರ್ತೋಗ್ಬಿಡ್ತೀವಿ, ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ಸೊ ಆದ್ದರಿಂದ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಜೊತೆಗೆ ಇಲ್ಲಿ ಇನ್ನೊಂದು ಗಮನ ಹರಿಸ್ಬೇಕಾದಂತಹ ವಿಚಾರ ಏನಪ್ಪ ಅಂತಂದರೆ, ಜಾಬ್ ರಿಸೈನ್ ಮಾಡಿಬಿಟ್ಟು ಇನ್ನೊಂದು ಜಾಬಿಗೆ ಹೋಗ್ತೀನಿ ಅನ್ನೋವಂಥವ್ರು ಮೊದಲ 3-4 ತಿಂಗಳಲ್ಲೇ ಆ ಪ್ರಯತ್ನವನ್ನು ಮುಗಿಸ್ಬಿಡಿ. ನಂತರ ಇನ್ನೊಂದು 6 ತಿಂಗಳು ಬಿಟ್ಟು ಹೋಗ್ತೀನಿ ಅನ್ನೋದಾದರೆ ನನ್ನ ಪ್ರಕಾರ ತಪ್ಪಾಗುತ್ತೆ ನಿಮ್ಮ ನಿರ್ಧಾರ. ಸ್ಟಾರ್ಟಿಂಗ್ ಒಂದು 3-4 ಮಂತ್ಸ್ ಅಥವಾ 5 ಮಂತ್ಸ್ ಒಳಗಡೆ ನೀವು ಜಾಬ್ ರಿಸೈನ್ ಮಾಡಿ ಇನ್ನೊಂದು ಜಾಬ್ ಏನಿದೆ ಸೂಟಬಲ್ ಜಾಬ್ ಹೋಗ್ಬಿಡ್ಬೇಕು ನೀವು, ಗೊತ್ತಾಯ್ತಲ್ವಾ? ನೆಕ್ಸ್ಟು ಜಾಬೇ ಬೇಡ ನನಗೆ, ನಾನು ಹೊಸ್ದಾಗಿ ಬಿಸ್ನೆಸ್ಗೆ ಎಂಟರ್ ಆಗ್ತೀನಿ ಅಂತ ಅನ್ನೋರು ಮೊದಲೊಂದು 3-4 ತಿಂಗಳು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಸೊ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಬಿಸ್ನೆಸ್ ಮಾಡುವ ಯೋಗ ಚೆನ್ನಾಗಿದೆ, ಲಾಭಾಧಿಪತಿ ಚೆನ್ನಾಗಿದ್ದಾನೆ, ದಶಾಕಾರಕ ಚೆನ್ನಾಗಿದ್ದಾನೆ ಅಂದರೆ ಮಾತ್ರ ಮುಂದುವರಿಬೇಕು. ಇಲ್ಲ ಅಂದರೆ ನನ್ನ ಪ್ರಕಾರ ಬೇಡ, ಆಯ್ತಲ್ವಾ? ಸೊ ವೈಯಕ್ತಿಕ ಜಾತಕ ಇಲ್ಲದೆ ಸಡನ್ನಾಗಿ ಬಿಸ್ನೆಸ್ ನುಗ್ಗೋದು ಅಷ್ಟು ಉತ್ತಮ ಅಲ್ಲ. ಆಲ್ರೆಡಿ ಬಿಸ್ನೆಸ್ ಇಷ್ಟು ದಿನಗಳಿಂದ ಬಿಸ್ನೆಸ್ಸೇ ಮಾಡ್ತಾ ಇರೋದು ಗುರುಗಳೇ, ನೀವೇನು ಬಿಸ್ನೆಸ್ ಹೆಂಗಿದೆ ಹೇಳಿ ನಮಗೆ, ನಾವು ಉದ್ಯೋಗಗಳೇ, ನಾವು ಬಿಸ್ನೆಸ್ನವ್ರು, ನಾವು ವ್ಯಾಪಾರದವ್ರು ನಾವು ಅಂತಂದರೆ, ಸ್ಟಾರ್ಟಿಂಗು ನಿಮಗೆ ಲಾಭಾಧಿಪತಿ ನೀಚ ಸ್ಥಿತಿಯಲ್ಲಿದ್ದು ಕರ್ಮಾಧಿಪತಿ ಉಚ್ಚ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಕೆಲಸಗಳು ಸಿಗುತ್ತೆ, ಬಿಸ್ನೆಸ್ ಆಗುತ್ತೆ, ಬಟ್ ಅದರ ಪೇಮೆಂಟ್ಗಳಾಗಲ್ಲ. ಬಿಸ್ನೆಸ್ ಆಗುತ್ತೆ, ಪೇಮೆಂಟ್ಗಳಾಗಲ್ಲ. ಸೊ ಕ್ಯಾಶ್ ಕೊಟ್ಟರೆ ಮಾತ್ರ ಕೆಲಸ ಅನ್ನೋಂಗಿದ್ರೆ ನಿಮ್ಗೆ ಓಕೆ. ಇಲ್ಲ ಅಂತಂದ್ರೆ ನಾನು ಸಾಲ ಬೇಕಾದ್ರೂ ಕೊಡ್ತೀನಿ, ನಂಗೆ ಬಿಸ್ನೆಸ್ ಆದರೆ ಸಾಕು ಅನ್ನೋ ಥರ ಇದ್ದರೆ ಒಂದು 3-4 ಮಂತ್ಸ್ ನಂತರ ಪೇಮೆಂಟ್ಗಳು ಒಂದೊಂದೇ ನೀವು ತಲೆ ಮೇಲೆ ಕೂತ್ಕೊಂಡು ಕಿತ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಾಡ್ಬೋದು. ನೀವು ರಿಸ್ಕ್ಗಳು ತಗೊಂಡು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ಗಳೆಲ್ಲ ನನಗೇನಂತ ದೊಡ್ಡ ಸಮಸ್ಯೆ ಏನು ಕಾಣ್ತಾ ಇಲ್ಲ, ಅನ್ಲೆಸ್ ನೀವು ಮೇ ಒಳಗಡೆ ಮಾಡೋದು. ಮೇ ನಂತರ ನೀವೇನಾದರೂ ದೊಡ್ಡದಾಗಿ ಸಾಲ ಮಾಡ್ಕೊಂಡೆಲ್ಲ ಮಾಡ್ತೀನಿ ಅಂದಾಗ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಮಾಡೋದು ದೊಡ್ಡತನದ ಪರಮಾವಧಿ ಆಗಿಬಿಡುತ್ತೆ. ವೈಯಕ್ತಿಕ ಜಾತಕ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸೈಟ್ ತಗೊಂಡು ಮನೆ ಕಟ್ತಕ್ಕಂಥವ್ರು, ಸೈಟ್ ತಗೊಳ್ಳುವಂಥ ವಿಚಾರ ಮೊದಲೊಂದು 2-3 ತಿಂಗಳು ಬೇಡ, ಗುರುಬರ ಇದ್ರೂ ಬೇಡ. ಸೈಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ, ಮನೆ ಕಟ್ಸೋಕ್ಕೆ ನೋಡ್ತೀನಿ ಅಂದರೆ ಚಿಕ್ಕ ಪುಟ್ಟ ಮನೆಗಳಾದರೆ ಓಕೆ. ಒಂದು ಅರ್ಧ ಸೈಟ್ ಇದೆ, 1-2 ಫ್ಲೋರ್ ಅಷ್ಟೇ, 1-1.5 ಫ್ಲೋರ್ ಕಟ್ತೀನಿ, ಒಂದು 6 ತಿಂಗಳಲ್ಲಿ ಗೃಹ ಪ್ರವೇಶನೇ ಮಾಡಿಬಿಡ್ತೀನಿ. ಏನೋ ಈ ಸಿಮೆಂಟ್ ಬ್ರಿಕ್ಸಲ್ಲಿ ಕಟ್ಟುವಂಥದ್ದು, ನಾವೇನು ಸಿಕ್ಕಾಬಿಟ್ಟೆ ಏನಿಲ್ಲ, ಒಂದು 15-20 ಲಕ್ಷ ರೂಪಾಯಿ ಒಳಗಡೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ಕೊಂಡು ನಾವು ಮನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ 100% ಖಂಡಿತವಾಗಿ ಮನೆ ಕಟ್ಟಿರಿ. ಹೊಸದಾಗಿ ಸೈಟ್ ಪರ್ಚೇಸ್ ಮಾಡಿ ಮನೆ ಕಟ್ಟಿ, ದೊಡ್ಡ ಮನೆ ಕಟ್ಟಿ ಎಲ್ಲ ಏನೋ ಮಾಡಬೇಕು ಹೊಡ್ತೀರಿ ಅಂತಂದರೆ ವೆಯ್ಟ್. ಒಂದ್ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿದೆ ನುಗ್ಗೋಕೆ ಹೋಗ್ಬಿಡಿ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಾಗ್ಬಿಡುತ್ತೆ, ದಬ್ಬ ಎದ್ದು ಬಿಡ್ತು ಅನ್ಸುತ್ತೆ, ಆಮೇಲೆ ಅರ್ಧಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಬೇಡ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಮಾಡಿರಿ, ಆಯಿತಾ? ಅಥವಾ ಮನೇಲಿ ಬೇರೆ ಯಾರು ಜಾತಕ ಚೆನ್ನಾಗಿರುತ್ತೆ ಅವ್ರ ಹೆಸರು ಮಾಡೋಕ್ಕಾದ್ರೂ ನೋಡೋಣ. ಇದು ನನ್ನ ಅಂತ ಅನಿಸಿಕೆ. ಏನಾಗ್ಬಿಡುತ್ತೆ ನಿಮಗೆ, ಚಿಕ್ಕ ಪುಟ್ಟ ಮನೆಗಳಾದರೆ ನೋ ಪ್ರಾಬ್ಲಮ್. ಈಗ ಒಂದು 6 ತಿಂಗಳೊಳಗೆ ಮುಗಿದೋಗುವಂಥ ಮನೆಗಳಿರುತ್ತೆ, ಎಮ್ ಸ್ಯಾಂಡು, ಒಂದು ಸಿಮೆಂಟ್ ಬ್ರಿಕ್ಸು ಎಲ್ಲ ಇದಾಗಿ ಒಂದೇ ಫ್ಲೋರ್ ಕಟ್ತೀವಿ, ಅದ್ರ ಮೇಲೆ ಬರೀ ಒಂದು ಸಿಂಗಲ್ದೊಂದು ರೂಮ್ ಹಾಕ್ತೀವಿ, ಅರ್ಧ ಸೈಟಲ್ಲಿ ಚಿಕ್ಕದಾಗಿ ಕಟ್ತೀವಿ, ಒಂದು 6 ತಿಂಗಳೊಳಗೆ ಮುಗಿದೋಗುವಂಥ ಪಟ ಮುಗಿಸ್ಬಿಡ್ತೀವಿ ಅಂತಂದರೆ ಓಕೆ, ಯು ಕ್ಯಾನ್. ಇನ್ನು ಮನೆ ಸೇಲಿಗೆ ಇಟ್ಟಿದ್ದೀವಿ, ಸೈಟ್ ಸೇಲಿಗೆ ಇಟ್ಟಿದ್ದೀವಿ, ಜಮೀನು ಸೇಲಿಗೆ ಇಟ್ಟಿದ್ದೀವಿ, ಸೇಲ್ ಆಗ್ತಾ ಇಲ್ಲ ಅಂತಂದರೆ ವೆಯ್ಟ್ ಮಾಡಬೇಕಾಗುತ್ತೆ, ತಕ್ಷಣ ಸೇಲ್ ಆಗಲ್ಲ. ಮೊದಲೇ ಸ್ಟಾರ್ಟಿಂಗಲ್ಲೇ ನೀವೇನು ಹೇಳ್ತೀರಿ ಕೂಡ ಜನವರಿಯಲ್ಲೇ ಬಂದ್ಬಿಡ್ತು, ನಮ್ಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿವಿ ಅಂದರೆ ಅರ್ಧಂಬರ್ಧ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ವಿ ಅಂದರೆ ಸಿಗಾಕೊಂಡ್ಬಿಡ್ತೀರ. ಅವ್ರು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಬೇಗ ಕ್ಲಿಯರ್ ಮಾಡಲ್ಲ, ಟೆನ್ಷನ್ ಆಗಿಬಿಡುತ್ತೆ ನಿಮಗೆ. 3 ತಿಂಗಳ ನಂತರ ಆದರೆ ತೊಂದರೆ ಇಲ್ಲ, ಕ್ಲಿಯರ್ ಆಗುತ್ತೆ, ನಿಮಗೆ ಸೇಲ್ ಆಗುತ್ತೆ. 3 ತಿಂಗಳ ನಂತರ 5 ತಿಂಗಳ ಒಳಗಾದರೆ ಸೇಲ್ ಆಗುತ್ತೆ, 1-2 ತಿಂಗಳಲ್ಲಿ. ಏಪ್ರಿಲ್ ಮೇ 2 ತಿಂಗಳ ನಾನು ಹೇಳಿದ್ದು. ಇನ್ನು ನೆಕ್ಸ್ಟ್ ಯಾವುದು, ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳು. ಕೋರ್ಟು ಕಚೇರಿ ಸಮಸ್ಯೆಗಳು 7.5 ಮುಗಿತಾ ಇದ್ದಂಗೆ ಎಲ್ಲ ನಿಧಾನಕ್ಕೆ ಪಾಸಿಟಿವೇ ಆಗುತ್ತೆ. ಸೊ ಮೊದಲ ಒಂದು 6 ತಿಂಗಳ ಒಳಗಡೆ ನೀವು ಅದನ್ನೆಲ್ಲ ನೋಡ್ಬೋದಾಗತ್ತೆ. 6 ತಿಂಗಳ ಒಳಗಡೆ ನೀವೇನೋ ಕೂತ್ಕೊಂಡು ಮಾತಾಡಿಕೊಂಡು ಸೆಟ್ಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ರಾಹು ದ್ವಿತೀಯಕ್ಕೆ ಬಂದ್ಬಿಡ್ತಾನೆ. ಸೊ ದುಡ್ಡು ತುಂಬ ಖರ್ಚಾಗುತ್ತೆ. ಆಮೇಲೆ ಅಂದರೆ ಜೂನ್ ನಂತರ ಕೋರ್ಟು ಕಚೇರಿಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ಮೊದಲೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀರಾ ಮಾತಾಡ್ಕೊಂಡು ಅಂತಂದ್ರೆ ಒಳ್ಳೇದು. ಜೂನ್ ನಂತರನೇ ನೀವು ಹೊಸದಾಗಿ ಕೋರ್ಟಿಗೆ ಹೋಗ್ತೀರಾ ಅಂತಂದರೆ ಅದು ದಡ್ಡತನ ಆಗ್ಬಿಡುತ್ತೆ. ಅದು ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಇನ್ನು
ವಿವಾಹಾದಿ ವಿಚಾರಗಳು, ಪ್ಯೂರ್ಲಿ ವಿವಾಹಾದಿ ವಿಚಾರಗಳು ನಿಮಗೆ ಗುರುಬಲದ ಮೇಲೆ ನಿಂತಿರುತ್ತೆ. ಸೊ ಅದರಿಂದ ಒಂದು 6 ತಿಂಗಳ ಒಳಗೆ, ಸ್ಟಾರ್ಟಿಂಗಲ್ಲಿ ಮೇ ಒಂದು 4.5 ತಿಂಗಳೊಳಗೆ ಯಾವುದು ಹುಡುಗಿ ಅಂತ ಫೈನಲೈಸ್ ಮಾಡಿ ಅಥವಾ ಯಾವುದು ಹುಡುಗ ಅಂತ ಫೈನಲೈಸ್ ಮಾಡಿ ಮದುವೆ ಮಾಡ್ಕೊಂಬಿಟ್ರೆ ಸಂತೋಷ. ಇಲ್ಲ ಅಂದರೆ ಕಡೆ ಗುರುಬಲ ಇರಲ್ಲ, ಷಷ್ಠದಲ್ಲಿ ಗುರು, ಸೊ ವಿವಾಹಕಷ್ಟ ಅನುಕೂಲತೆಗಳಿಲ್ಲ. ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ತೀರಾ ಜಾಸ್ತಿ ಇದೆ ಅಂತಂದರೆ ಅದು ಕೂಡ ಅಷ್ಟೇ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಮೊದಲೊಂದೇ ಗುರುಬಲದಿದ್ದು ಅದೇ ಟೈಮ್ಲೇ. ಸೊ ಕೂತ್ಕೊಂಡು ಸೆಟ್ ಔಟ್ ಮಾಡ್ಕೊಳ್ಬಹುದು. ಮಾಡ್ಕೊಳ್ಳಿಲ್ಲ ಕೋರ್ಟಿಗೆ ಹೋಗ್ತೀವಿ ಅಂತ ಕೂತ್ಕೊಂಡ್ರೆ ಆಮೇಲೆ ರಾಹು ದ್ವಿತೀಯಕ್ಕೆ ಬಂದ್ಬಿಡ್ತಾನೆ. ಸೊ ಜೂನ್ ನಂತರ ಕೋರ್ಟಿಗೆ ಹೋದರೆ ಆಮೇಲೆ 1.5, 2 ವರ್ಷ, 3 ವರ್ಷ ಹಂಗೇ ಕೋರ್ಟಲ್ಲಿ ಎಳಿತಾ ಇರಬೇಕಾಗುತ್ತೆ. ಸೊ ಅದರಿಂದ ಕೂತ್ಕೊಂಡು ಸುಧಾರಿಸ್ಕೊಂಬಿಟ್ಟು ಒಂದು ಕಾಂಪ್ರಮೈಸ್ ಆಗಿಬಿಟ್ರೆ ತುಂಬ ಒಳ್ಳೆಯದು, ಆಯಿತಾ. ಇನ್ನು ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲೇ ತುಂಬ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ. ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮಕರ ರಾಶಿಯವರು ಅಂತಂದರೆ ಈ ವರ್ಷನೇ ಆ್ಯಕ್ಚುಲಿ ಅಷ್ಟು ಅನುಕೂಲಕರವಾಗಿಲ್ಲ. ಪಂಚಮದ ಗುರು ನಿಮಗೆ ಅನುಕೂಲಕರ ಕೊಡಲ್ಲ. ಬಟ್ ಏನಾಗುತ್ತೆ, ಇಲ್ಲಿ ಒಂದು ಪರಿವರ್ತನಾ ಯೋಗ ಇದೆ. ಅಂದರೆ ಗುರು ಮನೆ ಶುಕ್ರ ಮನೇಲಿ ಗುರು. ಸೊ ಗುರುಬಲ ಇದ್ದಾಗಲೇ ನಿಮಗೆ ಜನವರಿಯಿಂದ ಮೇ 15 ತನಕ ನಿಮಗೆ ಸಂತಾನಕ್ಕೆ ಪ್ರಯತ್ನ ಮಾಡೋರು ಮಾಡ್ಕೊಳ್ಬಹುದು. ಪರಿವರ್ತನಾ ಯೋಗದಿಂದಾಗಿ ಸಂತಾನಕ್ಕೆ ಅನುಕೂಲ ಆಗುತ್ತೆ. ಪ್ರಯತ್ನ ಯಶಸ್ವಿ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮೇ ನಂತರ ಪ್ರಯತ್ನ, ಗುರುಬಲ ಮುಗಿದ ಮೇಲೆ ಪ್ರಯತ್ನ ಮಾಡ್ತೀನಿ ಅಂತಂದರೆ ಅಷ್ಟು ಸೂಕ್ತ ಅವಕಾಶಗಳು ಕಂಡು ಬರ್ತಾ ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಸಾಲಗಳು ಹಿಂಗೆ ಅಂತ. ನಿಮಗೆ ಮಕರ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ, ಸಾಡೆ ಸಾತಿಯ ಅಂತ್ಯ ಭಾಗದಲ್ಲಿಯೇ ಅಂದರೆ ಮೊದಲ 3 ತಿಂಗಳಲ್ಲೇ ಸಾಲಗಳು ತೀರಿಸುವ ಅವಕಾಶಗಳು, ಅಥವಾ ನೀವು ಯಾರಿಗೋ ಕೊಟ್ಟಿದ್ದೀರಾ ವಾಪಸ್ ಅವನು ಕೊಡ್ತಾ ಇಲ್ಲ, ಅದನ್ನು ವಾಪಸ್ ಪಡೆದುಕೊಳ್ಳುವ ಅವಕಾಶಗಳು, ಇದೆಲ್ಲ ಸ್ಟಾರ್ಟಿಂಗಿಂದ ಚೆನ್ನಾಗಿ ಬಂದ್ಬಿಡುತ್ತೆ. ಅದನ್ನು ನೀವು ಎಷ್ಟು ಬಳಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಆಮೇಲೆ ಬ್ಯಾಂಕ್ ಲೋನ್ ಇತ್ಯಾದಿ ಏನಾದ್ರು ಮಾಡೋಕೋಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಗುರುಗ್ರಹ ನಿಮಗೆ ಷಷ್ಠಕ್ಕೆ ಹೋದ ನಂತರ ಅವಕಾಶಗಳು ಬರುತ್ತೆ. ಬಟ್ ನನ್ನ ಪ್ರಕಾರ ಸಾಲಗಳು ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಡೋದು ಒಳ್ಳೆಯದಲ್ಲ. ವ್ಯಯಾಧಿಪತಿಯಾಗಿ ಷಷ್ಠಕ್ಕೆ ಹೋಗ್ತಾನೆ ಗುರು. ಸೊ ಅಷ್ಟು ಉತ್ತಮ ಅಂತ ನನಗಿಲ್ಲಿ ಅನ್ನಿಸ್ತಾ ಇಲ್ಲ. ಸೊ ಆದ್ದರಿಂದ ಕೊಟ್ಟು ಸಾಲ, ತಗೊಂಡು ಸಾಲ, ಕೊಡ್ಸೋದು ಸಾಲ ಎಲ್ಲ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯ, ಮಕರ ರಾಶಿಯವರ ಆರೋಗ್ಯ ಹೆಂಗಿರುತ್ತೆ, ಸಾಡೆ ಸಾತಿ ಮುಗೀತು ಅಂದ್ರೆ ಆರೋಗ್ಯ ಸರಿ ಹೋಗ್ತಾ ಇದೆ ಅಥವಾ ಸರಿ ಹೋಗುತ್ತೆ ಅಂತ ಅರ್ಥ. ಸೊ ತೀರಾ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಆದರೆ ಸ್ತ್ರೀಯರು, ಮಕರ ರಾಶಿಯ ಸ್ತ್ರೀಯರು ವರ್ಷದ ಮೊದಲ ಒಂದು 3-4 ತಿಂಗಳು ಹೆಚ್ಚು ಕಡಿಮೆ ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗೂ ಔಷಧೋಪಚಾರಗಳು, ಡಾಕ್ಟರ್ ಕನ್ಸಲ್ಟೇಷನ್ನು ಇದೆಲ್ಲ. ಸೊ ಡಾಕ್ಟರ್ ಏನೋ ಒಂದು ಚೆಕಪ್ ಮಾಡ್ಸಕ್ಕೆ ಹೇಳಿದ್ರು, ಇದೊಂದು ಟೆಸ್ಟ್ ಮಾಡಿಸ್ರಿ, ಇದೊಂದೇನೋ ಮಾಡಿಸ್ರಿ ಅಂದರೆ ಮಾಡಿಸ್ಲೇಬೇಕು. ಅದನ್ನು ತಾತ್ಸಾರ ಮಾಡಬಾರ್ದು, ಏನೇನು ತೊಂದರೆ ಇಲ್ಲ. ಡಾಕ್ಟರ್ ಏನಿರುತ್ತೆ ಅದನ್ನು ಕೇಳಬೇಕಾಗತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕಂದ್ರೆ ಕುಜನ ಪ್ರಭಾವ ಅಷ್ಟು ಚೆನ್ನಾಗಿಲ್ಲ, ಬಟ್ ಶುಕ್ರ ಚೆನ್ನಾಗಿರ್ತಾನೆ. ಸೊ ದುಡ್ಡಿರುತ್ತೆ, ಬಟ್ ಬಿಡು ಪರವಾಗಿಲ್ಲ ಅಂತ ತಾತ್ಸಾರ ಮಾಡಿಬಿಟ್ಟು ಟೆಸ್ಟ್ಗಳು ಮಾಡಿಸ್ಕೊಳ್ತಾ ಇದ್ದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದರಿಂದ ಮೊದಲೊಂದು 3 ತಿಂಗಳು 4 ತಿಂಗಳು ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ ನೀವು, ಆಯ್ತಲ್ವಾ. ಆದರೆ ಸಾಡೆ ಸಾತಿ ಮುಕ್ತಾಯ ಅಂತ ನೋಡ್ಕೊಡ್ದಾಗ, ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದಾಗ ಸಾಡೆ ಸಾತಿ ಮುಕ್ತಾಯದ ಸಮಯದಲ್ಲಿ ಆರೋಗ್ಯ ಸರಿ ಮಾಡಿಕೊಟ್ಟು ಹೋಗ್ತಾನೆ, ಆಯಿತಾ. ಶನಿಗೆ ಅಂತ ತೊಂದರೆ ಏನಿಲ್ಲ. ಆಮೇಲೆ ಶನಿ ಪ್ಲಸ್ ರಾಹು ಯುತಿ, ಶನಿ ರಾಹು ಯುತಿ ಆಗುತ್ತೆ ನಿಮಗೆ ಎಲ್ಲಿ ಅಂತಂದರೆ ಏಪ್ರಿಲ್ 1ನೇ ತಾರೀಕು ಮೀನರಾಶಿಗೆ ಶನಿ ಪ್ರಯಾಣ ಮಾಡಿದ್ರೆ ಮೇ 18ರ ತನಕ ಮೀನರಾಶಿ, 17ನೇ ತಾರೀಕು ತನಕ ಮೀನರಾಶಿಯಲ್ಲೇ ನಿಮಗೆ ರಾಹು ಇರ್ತಾನೆ. ಶನಿ ರಾಹು ಒಟ್ಟಿಗೆ ಸೇರ್ತಾರೆ. ಸೊ ಅದರಿಂದಾಗಿ ಶನಿವತ್ ರಾಹು ಅಂತ ಸ್ವಲ್ಪ ಅನುಕೂಲನೇ ಆಗುತ್ತೆ. ಆರೋಗ್ಯದ ಬಗ್ಗೆ ಏನು ತೀರಾ ಅಂದರೆ ಲೇಸಿನೆಸ್, ಆಲಸ್ಯ ಜಾಸ್ತಿ ಆಗಿಬಿಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಇನ್ನೂ ಸಾಡೆ ಸಾತಿಕ್ಕಿಂತ ಜಾಸ್ತಿ ಆಲಸ್ಯ ಅದಾಗಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ ನೀವು. ಓಕೆ, ಇದಾದ್ರೆ ಪರಿಹಾರದ ವಿಚಾರಗಳು ನೋಡಬೇಕು. ನೋಡಿ, ನನ್ನ ಇದ್ರ ಪ್ರಕಾರ ಪಂಚಮಾಧಿಪತಿಯಾಗಿ ಶುಕ್ರ ತುಂಬ ಚೆನ್ನಾಗಿರ್ತಾನೆ. ಆದ್ದರಿಂದ ಲೈಟ್ ಕಲರ್ಸ್ಗಳು ಚೆನ್ನಾಗಿ ಕೂಡ ಬರುತ್ತೆ. ಬಿಳಿ ಬಣ್ಣ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಒಂದು 4-5 ತಿಂಗಳು, 4-4.5 ತಿಂಗಳು ಅಥವಾ ಅದಕ್ಕೆ ನಂತರನೂ ಬೇಕಾದ ಈ 2025ನೇ ಇಸ್ವಿಲೇ ಒಟ್ಟಲ್ಲಿ ಹೆಚ್ಚು ಕಡಿಮೆ ನಿಮಗೆ ಸ್ಟಾರ್ಟಿಂಗ್ ಒಂದು 6-7 ತಿಂಗಳವರೆಗೂ ನಿಮಗೆ ಬಿಳಿಯ ಬಣ್ಣ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ವೈಟ್ ಕಲರ್, ನೀವು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡೋದ್ರೆ ಅವತ್ತು ನಿಲ್ಸ ನಿಮ್ಮ ಕೆಲಸ ಆಗಿಬಿಡುತ್ತೆ, ಆಯ್ತಲ್ವಾ. ಹಾಗಂತ ನೀಲಿಯೂ ಸಹ ಸ್ವಲ್ಪ ಅನುಕೂಲಕರವೇ, ಅಷ್ಟೇ. ಆದರೆ ಮೊದಲೊಂದು 3 ತಿಂಗಳು ಅಷ್ಟು ಅನುಕೂಲ ಅನಿಸ್ದೆ ಹೋದ್ರು ಆಮೇಲೆ ನಿಮಗೆಲ್ಲ ಬ್ಲೂ ಕಲರು ನಂಗೆ ಕೂಡು ಬರ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ, ಆಯಿತಾ. ಬಟ್ ತುಂಬ ತೊಂದರೆ ಕೊಡೋದು ನಿಮಗೆ ರೆಡ್ ಕಲರ್ ಮಕರ ರಾಶಿಯವರಿಗೆ. ಹಾಕ್ಕೊಂಡ್ರೆ ಸಾಕು ಜಗಳ ಮನಸ್ತಾಪಗಳು ಆಗಕತ್ಬಿಡುತ್ತೆ, ಹಾಕ್ಕೊಂಡ್ರೆ ಸಾಕು ಮೂಡ್ ಆಫ್ ಆಗಿಬಿಡುತ್ತೆ, ಹಾಕ್ಕೊಂಡ್ರೆ ಸಾಕು ಏನೋ ಒಂದು ಆಕ್ಸಿಡೆಂಟೋ ಚಿಕ್ಕ ಪುಟ್ಟ ಗಾಯಗಳಾಗೋದು ಆಗಿಬಿಡುತ್ತೆ. ಸೊ ರೆಡ್ ಅವಾಯ್ಡ್ ಮಾಡಿಬಿಡಿ, ಸೀದಾ ರೆಡ್ ಅವಾಯ್ಡ್ ಮಾಡಿಬಿಡಿ, ಜಾಸ್ತಿ ರೆಡ್ ಅವಾಯ್ಡ್ ಮಾಡಿಬಿಡಿ. ಆಮೇಲೆ ಆದಷ್ಟು ಸಹ 9 ಅನ್ನುವ ಸಂಖ್ಯೆಯನ್ನು ಜಾಸ್ತಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಓಕೆ,
ಇನ್ನು ವೈಯಕ್ತಿಕ ಜಾತಕ ನೋಡಿಸ್ದೇನೆ ಯಾವುದೇ ದೊಡ್ಡ ದೊಡ್ಡ ತೀರ್ಮಾನಗಳು ತಗೋಬೇಡಿ. ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೇರ ಭೇಟಿನೋ ಅಥವಾ ಫೋನ್ ಕನ್ಸಲ್ಟೇಷನೋ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಖಂಡಿತವಾಗಿ ನೋಡಿ ನಿಮ್ಮ ಪರಿಹಾರ ಏನೋ ಅಂತ ಹೇಳೋಣ, ಏನು ಮಾಡ್ಬೋದು, ಏನು ಮಾಡಬೇಕು, ಏನು ಮಾಡಬಾರದು, ಇದೆಲ್ಲದೂ ಸಹ ನಾವು ತಿಳಿಸೋಣ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಯಲ್ಲಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.